ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ರಕ್ಷಿತ್ ರೈ ದೇಲಂಪಾಡಿ. ತುಂಬ ದಿವಸಗಳಿಂದ ಕೆಲವೊಂದು ವ್ಲಾಗ್ಗಳನ್ನು ನೋಡಿದಾಗ ನನಗೂ ಒಂದು ವ್ಲಾಗ್ ಮಾಡಬೇಕು ಅನ್ನೋಂತಹ ಒಂದು ಆಸೆ ಆಯಿತು. ಸೊ ಅದಕ್ಕೋಸ್ಕರ ಈ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ಕಟೀಲು 2ನೇ ಮೇಳದ ವಿಷು ಪೂಜೆಯ ವ್ಲಾಗ್ ಆಗಿರುತ್ತೆ. ಸಚ್ಚೇರಿಪೇಟೆಯಲ್ಲಿ ನಡೆದಂತಹ ಆಟ. ಈ ವಿಷು ಪೂಜೆಯಲ್ಲಿ ಪಾಲ್ಗೊಳ್ಳಬೇಕು ಎಂಬಂತಹ ಉದ್ದೇಶದಿಂದ ಸಚ್ಚೇರಿಪೇಟೆಯಲ್ಲೇ ನಡೆದಂತಹ ಆಟದ ಕ್ಯಾಂಪಲ್ಲೇ ಆ ರಾತ್ರಿ ನಿಂತೆ. ಹತ್ತಿರದಲ್ಲೇ ಇದ್ದಂತಹ ವೆಂಕಟರಮಣ ಭಜನಾ ಮಂದಿರ ಸಚ್ಚೇರಿಪೇಟೆ, ಇದರ ಹಾಲಲ್ಲಿ ನಮಗೆ ಸ್ಟೇ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅಲ್ಲೇ ರಾತ್ರಿ ಕಳೆದ್ವಿ. ಬೆಳಿಗ್ಗೆ 5:15 ಗಂಟೆಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಆದಾಗ 5:45 ಗಂಟೆಗೆ ಪೂಜೆ ಪ್ರಾರಂಭ ಆಯಿತು. ಪ್ರತಿ ವರ್ಷ ವಿಷುವಿನ ದಿನದಂದು ಕಟೀಲು ಮೇಳದ ದೇವರಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸ್ತಾರೆ. ಮುಂಜಾನೆಯ ಹೊತ್ತಿನಲ್ಲಿ ದೇವರನ್ನು ಶೃಂಗಾರಪಡಿಸಿ ತನ್ಮೂಲಕವಾಗಿ ವಿಶೇಷ ಆರತಿಗಳಿಂದಲೇ ದೇವರಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಇದು ಕಲಾವಿದರ ಪಾಲಿಗೆ ಒಂದು ಪುಣ್ಯ ದಿನ ಎಂಬ ಹಾಗೆ ಆಡಬಹುದು. ಜೊತೆಗೆ ಅಂದು ಆಟ ಆಡಿಸುವವರಿಗೆ ಇದು ಪುಣ್ಯ ದಿನ. ಅವರು ಕೂಡ, ಸೇವಾಕರ್ತರು ಕೂಡ ನಮ್ಮ ಕಲಾವಿದರ ಜೊತೆಗಿದ್ದು ಈ ಪೂಜೆಯನ್ನು ಕಣ್ತುಂಬಿಸಿಕೊಳ್ತಾರೆ. ಅದರ ಜೊತೆಗೆ ನಿಮಗೂ ಒಂದು ತೋರಿಸಿಕೊಡುವ ಅಂತ ಈ ವಿಡಿಯೋ ಮಾಡಿದ್ದೀನಿ, ನೋಡಿ. ಹೊಸ ವರ್ಷದ ಪ್ರತಿಯೊಬ್ಬರ ಜೀವನದಲ್ಲಿಯೂ ಒಳಿತನ್ನೇ ಮಾಡಲಿ ಎಂಬ ಹಾಗೆ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳುತ್ತಾ ಪುರೋಹಿತರು ಪೂಜೆಯನ್ನು ಮಾಡ್ತಾ ಇದ್ದಾರೆ. ತನ್ಮೂಲಕವಾಗಿ ಈ ಪೂಜೆಯನ್ನು ಕಂಡು ನಾವೆಲ್ಲರೂ ಕಣ್ತುಂಬಿಸಿಕೊಂಡು ಕೈ ಮುಗಿದು ಬೇಡಿದೆವು ಎಂದಾದರೆ ಖಂಡಿತವಾಗಿಯೂ ಕಟೀಲಮ್ಮ ಅದೆಲ್ಲವನ್ನು ನೆರವೇರಿಸಿಕೊಡುತ್ತಾಳೆ ಎಂಬಂತಹ ನಂಬಿಕೆ. ಜೊತೆಗೆ ದೇವರ ಪೂಜೆ ಎಲ್ಲ ಆಗಿ ಆ ಆರತಿಯನ್ನು ತಂದು ಚೆಂಡೆಮದ್ದಳೆಗೆ ಪೂಜೆ ಮಾಡುವಂತಹ ಒಂದು ಕ್ರಮವೂ ಇದೆ. ಅದನ್ನು ಪುರೋಹಿತರೇ ಮಾಡುತ್ತಾರೆ. ಬಂದು ಚೆಂಡೆಮದ್ದಳೆಗೆ ಮತ್ತು ಚಕ್ರತಾಳ ಜೊತೆಗೆ ಭಾಗವತರ ಜಾಗಟೆಗೆಲ್ಲ ಪೂಜೆ ಮಾಡಿ ಆಮೇಲೆ ನಮಗೆಲ್ಲರಿಗೂ ಆ ಆರತಿಯನ್ನು ಕೊಡ್ತಾರೆ. ಮತ್ತೊಂದು ಭಕ್ತಿಯಿಂದ ಆ ಜಗನ್ಮಾತೆಯಲ್ಲಿ ನಮ್ಮದೊಂದು ಪ್ರಾರ್ಥನೆ, ಎಲ್ಲರನ್ನು ಕ್ಷೇಮದಿಂದ ರಕ್ಷಿಸು ತಾಯಿ ಎಂಬ ಹಾಗೆ ಬೇಡಿಕೊಳ್ತಾ ಇದ್ದೇವೆ. ಶ್ರೀ ದುರ್ಗಾ ಸಮರ್ಪಯಾಮಿ. ರಕ್ತೋ ರಕ್ತಾಂಗರಾಗಾಂ ಶುಭಕುಸುಮೈಃ ಸುಂದರಃ ಚಂದ್ರಪುರೇ ನೇತತ್ರ ದೇವರ ಸಂತೋಷದ ಸ್ವೀಕಾರ ಮತ್ತು ನನ್ನ ಗೃಹಪತಿಯವರಾಗಿ ವ್ಯವಹಾರಗಳು ಪರಿಹಾರಗಳು ಆಯುಷ್ಯ ಆರೋಗ್ಯ ಸೌಭಾಗ್ಯ ಸುಖ ಶಾಂತಿ ನೆಮ್ಮದಿ ಅನುಭವಿಸಿ ಮಾನ ಮರ್ಯಾದೆ ಮತ್ತು ಈತನ ವೆಚ್ಚ ಸೇವೆ ದೇವರ ಎಡ್ಡೆ ಮಕ್ಕಳು ನನ್ನ ಸೇವೆ ಹೋಗಬೇಕಿಲ್ಲ. ದೇವರ ಎಡ್ಡೆ ಮಕ್ಕಳು ಮುಖಾಂತರವಾಗಿ ಸರ್ವ ವಿಷಯಗಳನ್ನು ಈ ಸಂವತ್ಸರ ಎಡ್ಡೆ ಭಗವತ ದೇವರ ಅನುಗ್ರಹ ಪಡೆದು ಶ್ರೀ ಪ್ರಸನ್ನ ಕಾಡು ಭಕ್ತಿದಾರ ಶ್ರದ್ಧೆದಾರ ಪ್ರಾರ್ಥನೆ ದೇವಿ ಭಗವತಿ ಕೃಷ್ಣಮೋಹಾಯ ಪ್ರಯತ್ನತೆ ದುರ್ಗೆ ತ್ರೈಲೋಕ್ಯವಾಸಿನಾಮೇತೆ ಲೋಕಾನಾಂ ವರದಾಪುರಾಯ ಜಯತ್ವಂ ದೇವಿ ಚಾಮುಂಡೈರೇ ಭೂತಾಪಹಾರಣೆ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯನಮಃ ನಿಖಿಲಂಕುತೆ ದೇವಾ ಸರ್ವಗಾ ವಿಷ್ಣುರ್ವದಾ ಮಹಾಗಣಪತಯೇ ನಮಃ ದುರ್ಗಾ ಪರಮೇಶ್ವರಿ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಗೋವಿಂದ ಗೋವಿಂದ ಗೋವಿಂದ. ನಮಸ್ಕಾರ. ಮಂಗಳಾರತಿಯೆಲ್ಲ ಮುಗಿದ ನಂತರ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದಲೇ ಜಗನ್ಮಾತೆಗೆ ನಾವು ಅಡ್ಡಬಿದ್ದು ಪ್ರಾರ್ಥಿಸಿಕೊಂಡ ಮೇಲೆ ಹೊಸ ವರುಷದ ಪಂಚಾಂಗವನ್ನು ಬಿಡಿಸಿ ಅದನ್ನು ಓದುವಂತಹ ಕ್ರಮ, ಅದನ್ನು ಪುರೋಹಿತರು ಬಿಡಿಸಿ
ಓದ್ತಾ ಇದ್ದಾರೆ. ಜೊತೆಗೆ ನಮ್ಮ ಪ್ರೀತಿಯ ಕಲಾವಿದನಾದಂತಹ ವಾದಿರಾಜ ಕಲ್ಲುರಾಯರು ಕೂಡ ಜೊತೆ ಸೇರಿದ್ದಾರೆ. ಪೂಜೆ ಭಟ್ರು ಪಂಚಾಂಗವನ್ನು ಓದ್ತಿರುವಂತಹ ಸಂದರ್ಭದಲ್ಲಿ ಕಲಾವಿದರು ಮತ್ತು ಸೇವಾಕರ್ತರೆಲ್ಲ ಸೇರಿ ಕುಳಿತು ಭಕ್ತಿಯಿಂದಲೇ ಕೇಳಿಕೊಳ್ತಾ ಇದ್ದಾರೆ. ಅದರ ಬಗ್ಗೆ ಏನು ಓದ್ತಾ ಇದ್ದಾರೆ ಎಂಬಂತಹ ಕುತೂಹಲವು ನಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇತ್ತು. ಅದರ ಜೊತೆಗೆ ರಾಶಿಯ ಬಗ್ಗೆ ಆ ಪಂಚಾಂಗವನ್ನು ಬಿಡಿಸಿ ಓದಿದವರು ನಮ್ಮ ವಾದಿರಾಜ ಕಲ್ಲುರಾಯರವರು. ಅವರು ಎಲ್ಲ ರಾಶಿಗಳ ಬಗ್ಗೆ ಅದರಲ್ಲಿ ಬರೆದಿದ್ದನ್ನು ಸ್ಪಷ್ಟವಾಗಿ ನಮಗೆ ಅರ್ಥ ಆಗುವ ಹಾಗೆ ಓದಿದ್ದಾರೆ. ಅದು ತುಂಬ ಸಂತೋಷ ಆಯಿತು. ಈ ವರ್ಷ ದೈವಬಲ ಕಡಿಮೆ, ವರ್ಷದ ಬಹುಪಾಲು ಸುಖಸ್ಥಾನದಲ್ಲಿ ಪ್ರತಿಕೂಲವಾಗಿರುತ್ತಾನೆ. ಶನಿ ವರ್ಷ ಪೂರ್ತಿ ದೇವಸ್ಥಾನದಲ್ಲಿ ಸಂಚರಿಸುತ್ತಾ ನಷ್ಟ, ಕಷ್ಟ, ದುರ್ವ್ಯವಹಾರಗಳು, ಅಪಘಾತ, ಭಯ ಇತ್ಯಾದಿಗಳಿಗೆ ಕಾರಣವೆನಿಸುವುದು. ಪ್ರಾರಂಭದಲ್ಲಿ ಜೂನ್ 15ರವರೆಗೆ ಅಗ್ನಿ ಭಯ, ಉದ್ಯೋಗ, ಗೃಹಕೃತ್ಯಗಳಲ್ಲಿ ತೊಂದರೆ, ಪೀತ, ಪಿತ್ತ, ಉಷ್ಣ, ಜಾಡ್ಯ, ಪ್ರಯಾಣದಲ್ಲಿ ನಷ್ಟಗಳು ಎದುರಾಗುತ್ತದೆ. ಮುಂದೆ ಅಕ್ಟೋಬರ್ 12ರವರೆಗೆ ಆರೋಗ್ಯ ಸುಧಾರಿಸುವುದು. ಜನವರಿ 14ರವರೆಗೂ ಕಷ್ಟ ನಷ್ಟಗಳು ಅಧಿಕವಾಗಿರುವುದು. ಮುಂದೆ ಮಾರ್ಚ್ 15ರವರೆಗೆ ಉತ್ತಮ ಫಲವಿದ್ದು ವ್ಯವಹಾರದಲ್ಲಿ ಅಡಚಣೆಗಳು ಕಡಿಮೆಯಾಗುವುದು. ವೃಷಭ ರಾಶಿ, ಗುರುವು ಜನ್ಮರಾಶಿಯಿಂದ ತೃತೀಯ ಚತುರ್ಥದಲ್ಲಿ ಸಂಚರಿಸುವುದಾಗಿ ದೈವಬಲ ಕಡಿಮೆ, ರಾಹು ಪ್ರತಿಕೂಲನು, ಸುಖ ಸಂತೋಷಗಳ ಮರೀಚಿಕೆಯಾದ. ಅವರು ರಾಶಿಯ ಬಗ್ಗೆ ಓದ್ತಾ ಇರುವಾಗ ನನ್ನ ರಾಶಿಯ ಬಗ್ಗೆ ನನಗೂ ತಿಳ್ಕೊಳ್ಬೇಕು ಎಂಬಂತಹ ಒಂದು ಹಂಬಲ, ತುಡಿತ ಹೆಚ್ಚಾಗುತ್ತಾ ಇತ್ತು. ಸೊ ನನ್ನ ರಾಶಿಯ ಬಗ್ಗೆ ಹೇಳಿದಾಗ ಏನಿರಬಹುದು ವಿಶೇಷ ಅಂತ ನಾನು ಒಂದು ಕುತೂಹಲದಿಂದ ಕಾಯ್ತಾ ಇದ್ದೆ. ಆದರೆ ಏನು ಮಾಡೋಣ, ಓದಿದ ಮೇಲೆ ಗೊತ್ತಾಯಿತು ತುಂಬ ಕಷ್ಟ ಉಂಟು ವರ್ಷ ಇಡೀ ಅಂತ. ಸೊ ಆದರೂ ತೊಂದರೆ ಇಲ್ಲ, ತಾಯಿ ಜಗನ್ಮಾತೆ ನನ್ನ ಜೊತೆಗಿದ್ದಾಳೆ ಎಂಬಂತಹ ನಂಬಿಕೆ, ಜೊತೆಗೆ ಸದಾಕಾಲ ನಮ್ಮನ್ನು ಅವಳ ಕಾಪಾಡ್ತಾ ಇರ್ತಾಳೆ ಎಂಬಂತಹ ಒಂದು ಭರವಸೆ. ಅದಕ್ಕಾಗಿ ಸಾಷ್ಟಾಂಗ ಅಡ್ಡ ಬಿದ್ದೆವು. ಜೊತೆಗೆ ಪಂಚಾಂಗ ಓದಿದ ನಂತರ ನಮಗೆ ಪ್ರಸಾದ ಸ್ವೀಕರಿಸುವಂತಹ ಸಮಯ. ಆ ಹೊತ್ತಿನಲ್ಲಿ ಪೂಜೆ ಭಟ್ರು ಪ್ರಸಾದ ಕೊಡುವಂತಹ ಸಂದರ್ಭ ನಮಗೆ ಅವರು ವಿಶೇಷವಾದಂತಹ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಎಲ್ಲ ಕಲಾವಿದರು ಆ ಉಡುಗೊರೆಯನ್ನು ಸ್ವೀಕರಿಸಿ ಸಂತೋಷಪಟ್ಟೆವು. ಅಂತಹ ಒಂದು ಭಾಗ್ಯ ಯಾರಿಗೆ ಸಿಗುತ್ತದೆ? ಹೊಸ ವರ್ಷದಲ್ಲಿ ಇಂತಹ ಒಂದು ಉಡುಗೊರೆಯನ್ನು ಪಡೆದುಕೊಳ್ಳುವಂತಹ ಒಂದು ಭಾಗ್ಯ, ಸಂತೋಷ ಆಯಿತು. ಪ್ರತಿಯೊಬ್ಬ ಕಲಾವಿದರು ಕೂಡ ಪ್ರಸಾದ ಸ್ವೀಕರಿಸೋ ಜೊತೆಗೆ ಸೇವಾಕರ್ತರು ಕೂಡ ಪ್ರಸಾದವನ್ನು ಸ್ವೀಕರಿಸಿದರು. ಎಲ್ಲರ ಜೊತೆಗೆ ನನಗೂ ಕೂಡ ಆ ದೇವರ ಪ್ರಸಾದ ಸಿಕ್ಕಿದೆ. ನಾನು ಪಡ್ಕೊಂಡು ಧನ್ಯನಾದೆ ಅಂತ ಭಾವಿಸಿಕೊಂಡೆ. ಅದರ ಜೊತೆಗೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ತಾ ಹಿರಿಯರ ಆಶೀರ್ವಾದವನ್ನು ಪಡೆಯುವುದಕ್ಕಾಗಿ ಮುಂದಾದೆವು. ಯಾಕಂದರೆ ಹೊಸ ವರ್ಷ ಬಂದಂತಹ ಸಂದರ್ಭ, ಈ ವಿಷುವಿನ ದಿವಸದಂದು ನಾವು ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸಿದೆವು ಎಂದಾದರೆ ಶ್ರೇಯಸ್ಸನ್ನು ಹೊಂದುವುದಕ್ಕೆ ಸಾಧ್ಯ ಉಂಟು ಅಂತ ನಂಬಿದವರು. ಅದಕ್ಕಾಗಿ ನಮ್ಮ ಹಿರಿಯ ಕಲಾವಿದರಿಗೆಲ್ಲರಿಗೂ ನಾವು ಕಿರಿಯ ಕಲಾವಿದರು ನಮಸ್ಕರಿಸ್ತಾ ಇದ್ದೇವೆ. ತನ್ಮೂಲಕ ಅವರು ನಮಗೆ ಆಶೀರ್ವಾದಿಸ್ತಾ ಇದ್ದಾರೆ. ಆಮೇಲೆ ನಾವು ಪ್ರಸಾದ ಸ್ವೀಕರಿಸಿದ್ವಿ. ಪಂಚಕಜ್ಜಾಯ, ಪಾನಕ, ಹಲಸಿನ ಹಣ್ಣು, ಮಾವಿನ ಹಣ್ಣು ಮತ್ತು ಡ್ರೈ ಫ್ರೂಟ್ಸ್ ಮೊದಲಾದ ಪ್ರಸಾದಗಳೆಲ್ಲ ನಮಗಾಗಿ ಬಂತು. ಅದನ್ನೆಲ್ಲ ಸ್ವೀಕರಿಸಿದಾಗ ಕಲಾವಿದರೆಲ್ಲರೂ ಜೊತೆಗಿದ್ದೇವೆ ಎಂಬಂತಹ ಉದ್ದೇಶದಿಂದ ಒಂದು ಫೋಟೋ ತೆಗೊಳ್ಳೋಣ ಅಂತ ತೀರ್ಮಾನ ಆಯಿತು. ಸೊ ಎಲ್ಲರೂ ಸೇರಿ ಒಂದು ಸುಂದರವಾದಂತಹ ಫೋಟೋ ತೆಗೆದಿದ್ವಿ. ಇದು ನಮಗೆ ಶಾಶ್ವತವಾಗಿ ಉಳಿಯುವಂತಹ ನೆನಪು. ಫೋಟೋ ಎಲ್ಲ ತೆಗೆದ ಮೇಲೆ ಮತ್ತೆ ನಾವು ಹೊರಟದ್ದು ಅವತ್ತು ಸಂಜೆ ನಡೆಯಬೇಕಾದಂತಹ ಯಕ್ಷಗಾನದ ಕಡೆಗೆ. ಬಸ್ಸು ಹೊರಟದ್ದಾಯಿತು, ಅದರ ಜೊತೆಗೆ ಲಾರಿ ಕೂಡ ಹೊರಟಿತು, ಅದರ ಬೆನ್ನಲ್ಲೇ ನಾವು ಕೂಡ ಹೊರಟೆವು. ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಸಿಗೋಣ ಇನ್ನೊಮ್ಮೆ. ಬಾಯ್.